ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಟು ನ್ಯೂ ವಿಷನ್. ತುಂಬ ವಿದ್ಯಾರ್ಥಿಗಳು ಸರ್ ಹಾರ್ಟಿಕಲ್ಚರ್ ವಿಡಿಯೋ ಅಂತ ಹೇಳಿದ್ರಿ, ಹಾರ್ಟಿಕಲ್ಚರ್ ಪ್ರಾಕ್ಟಿಕಲ್ ಎಕ್ಸಾಮಿನ ಕಟ್ ಆಫ್ ಬಗ್ಗೆ ವಿಡಿಯೋ ಮಾಡಿದ್ವಿ. ಈ ವಿಡಿಯೋ ಹಾರ್ಟಿಕಲ್ಚರ್ CET ಕಟ್ ಆಫ್ ಆಗಿರುತ್ತದೆ. ಸೊ ನಿಮಗಂತೂ ಗೊತ್ತಿರುತ್ತೆ, ಆಲ್ರೆಡಿ ನಿಮ್ಮ CET ರಿಸಲ್ಟ್ ಬಂದಿದೆ. ಸರ್ ಪ್ರಾಕ್ಟಿಕಲ್ಲು ಮತ್ತು CET ಏನು ಅಂತಂದರೆ KCET ಅಂತಂದರೆ ನಿಮ್ಮ ಫಿಸಿಕ್ಸು, ಕೆಮಿಸ್ಟ್ರಿ, ಮ್ಯಾಥ್ಸು, ಬಯಾಲಜಿ PCMBನ ಬೋರ್ಡ್ ಎಕ್ಸಾಮ್ 50% ಮತ್ತು CET 50% ಎರಡನ್ನೂ ಕನ್ಸಿಡರ್ ಮಾಡಿ ಏನು ರ್ಯಾಂಕಿಂಗ್ ಕೊಟ್ಟಿರ್ತಾರೆ ಆ ರ್ಯಾಂಕಿಂಗಿಗೆ BSc ಅಗ್ರಿ ರ್ಯಾಂಕಿಂಗ್ ಅಂತ ಬಂದಿರುತ್ತೆ. ನಿಮ್ಮದ್ರಲ್ಲಿ ಪ್ರಾಕ್ಟಿಕಲ್ ಎಕ್ಸಾಮ್ ಏನು ಬರೆದಿರ್ತೀರಾ, ಕೃಷಿ ಪ್ರಾಯೋಗಿಕ ಪರೀಕ್ಷೆ ಬರೆದಿರ್ತೀರಾ, ಅದರದ್ದು ಹೆಂಗೆ ಕೊಟ್ಟಿರ್ತಾರೆ ಅಂದರೆ BSc ಅಗ್ರಿ ಅಂತ ಕೊಟ್ಟು ಅದಕ್ಕೆ ಬ್ರ್ಯಾಕೆಟಲ್ಲಿ ಪ್ರಾಕ್ಟಿಕಲ್ ಅಂತ ಕೊಟ್ಟಿರ್ತಾರೆ. ಸೊ ಆ ಪ್ರಾಕ್ಟಿಕಲ್ ಕಟ್ ಆಫಿನ ಬಗ್ಗೆ ನಾವು ಹಾರ್ಟಿಕಲ್ಚರ್ ಮಾಡಿದ್ದೀವಿ. ಈ ವಿಡಿಯೋದಲ್ಲಿ ಸ್ಪೆಷಲಿ ನಾವು KCET ಹಾರ್ಟಿಕಲ್ಚರ್ ಕಾಲೇಜಸ್ಸಿನ ಬಗ್ಗೆ ಮಾಡ್ತೀವಿ. ಹಾರ್ಟಿಕಲ್ಚರ್ ಕಾಲೇಜಸ್ದ ಕಟ್ ಆಫ್ ಮಾಡ್ತಿದ್ದೀವಿ. ದಯವಿಟ್ಟು ಈ ವಿಡಿಯೋವನ್ನು ಲಾಸ್ಟ್ವರೆಗೂ ನೋಡಿ, ನಿಮಗೆ ತುಂಬ ಹೆಲ್ಪ್ ಆಗುತ್ತದೆ. ಆ್ಯಂಡ್ ಏನೇ ಡೌಟ್ಸ್ ಇದ್ದರೂ ವಿಡಿಯೋ ಕಂಪ್ಲೀಟ್ ನೋಡಿದ ಮೇಲೆ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ ಮಾಡಿ. ಓಕೆ ಸರ್, ಏನು ಸರ್ ಪ್ರತಿ ವಿಡಿಯೋದಲ್ಲಿ ಕಮೆಂಟ್ ಬಾಕ್ಸಲ್ಲಿ ಕ್ವಶನ್ಸ್ ಮಾಡೋದಕ್ಕೆ ಏನೂ ತೊಂದರೆ ಇಲ್ಲ. ವಿಡಿಯೋ ನೋಡಿದ ಮೇಲೆ ಕಮೆಂಟ್ ಮಾಡೋದು ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಒಂದು ವೇಳೆ ನೀವು ನೋಡದೇ ಇದ್ದು ಕಮೆಂಟ್ ಮಾಡಿದ್ರು ಏನೂ ತೊಂದರೆ ಇಲ್ಲ, ನಾವು ರಿಪ್ಲೈ ಮ್ಯಾಕ್ಸಿಮಮ್ ನಾನು ಟ್ರೈ ಮಾಡ್ತೀನಿ. ನಾನು ಕೊಡೋಕ್ಕಾಗಲಿಲ್ಲ, ನಮ್ಮ ಟೀಮಿಂದ ಮಾಡ್ತೀವಿ. ಓಕೆ, ಈಗ ನಾವು ಹಾರ್ಟಿಕಲ್ಚರ್ ಕಾಲೇಜಸ್ಸಿನ KCET ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡ್ತೀವಿ. ಅದರಲ್ಲಿ ಮೊದಲನೇ ಕಾಲೇಜ್ ಬಂದುಬಿಟ್ಟು ದ್ಯಾಟ್ ಈಸ್ ಬಾಗಲಕೋಟ್ ಕಾಲೇಜ್. ಸೊ ಮೊದಲೇದು ಹೇಳಿದ್ದೀನಿ ನಿಮಗೆ, ಬಾಗಲಕೋಟ್ ಈಸ್ ಎ ಯೂನಿವರ್ಸಿಟಿ ಆಫ್ ಹಾರ್ಟಿಕಲ್ಚರ್ ಸೈನ್ಸಸ್ ಬಾಗಲಕೋಟ್. ಇಟ್ ಈಸ್ ಒನ್ ಆಫ್ ದ ಪ್ರೆಸ್ಟೀಜಿಯಸ್ ಹಾರ್ಟಿಕಲ್ಚರ್ ಯೂನಿವರ್ಸಿಟಿ ನಾಟ್ ಓನ್ಲಿ ಇನ್ ಕರ್ನಾಟಕ, ಇನ್ ಇಂಡಿಯಾ ಆಲ್ಸೋ. ಕರ್ನಾಟಕ ಮತ್ತು ಭಾರತದಲ್ಲಿ ಪ್ರಸಿದ್ಧಿ ಪಡೆದಿರುವಂಥ ಒನ್ ಆಫ್ ದ ಹಾರ್ಟಿಕಲ್ಚರ್ ಕಾಲೇಜ್, ತೋಟಗಾರಿಕೆ ಕಾಲೇಜ್ ಆಗಿರುತ್ತದೆ ಮತ್ತು ಯೂನಿವರ್ಸಿಟಿ ಆಗಿರುತ್ತದೆ. ಆ್ಯಂಡ್ ಈ ಕಾಲೇಜಲ್ಲಿ ಹಾರ್ಟಿಕಲ್ಚರ್ ಕಲಿಯೋದು ತುಂಬ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಯೂನಿವರ್ಸಿಟಿ ಕ್ಯಾಂಪಸಸ್ ವಿಲ್ ಬಿ ಹ್ಯಾವಿಂಗ್ ದ ಬೆಸ್ಟ್ ಫೆಸಿಲಿಟೀಸ್. ಸೊ ವಿಲ್ ಗೆಟ್ ಆಲ್ ದ ಬೆನಿಫಿಟ್ಸ್ ಅಂಡರ್ ದಿಸ್ ಕ್ಯಾಂಪಸ್. ಸೊ ಪ್ರಯತ್ನ ಯಾವತ್ತೂ ಯಾವುದೇ ಅಗ್ರಿ ಆಗಲಿ ಹಾರ್ಟಿಕಲ್ಚರ್ ಆಗಲಿ ಮೇನ್ ಕ್ಯಾಂಪಸಸ್ಸಿಗೆ ನೀವು ಪ್ರಯಾರಿಟಿ ಕೊಡಿ, ನಿಮ್ಗೆ ಹೆಲ್ಪ್ ಆಗುತ್ತದೆ. ಓಕೆ, ಈಗ ಹಾರ್ಟಿಕಲ್ಚರ್ ಕಾಲೇಜ್ ಬಾಗಲಕೋಟಿನ CET ಕಟ್ ಆಫ್ ಬಗ್ಗೆ ಡಿಸ್ಕಸ್ ಮಾಡುವಾಗ ಮೊದಲೇದು ಬಂದುಬಿಟ್ಟು ಕ್ಯಾಟಗರಿ 1 ಆಲ್ರೆಡಿ ಹೇಳಿದ್ದೀನಿ. ಇದನ್ನು 1G 1K 1R ಕ್ಯಾಟಗರಿ 1, 2AG 2AK 2AR 2A ಕ್ಯಾಟಗರಿ, 2BG 2BK 2BR 2B ಕ್ಯಾಟಗರಿ, 3AG 3AK 3AR 3A ಕ್ಯಾಟಗರಿ, 3BG 3BK 3BR 3B ಕ್ಯಾಟಗರಿ, GM GMK GMR GM ಕ್ಯಾಟಗರಿ, SCG SCK SCR SC ಕ್ಯಾಟಗರಿ, STG STK STR ST ಕ್ಯಾಟಗರಿ. ಪ್ರತಿ ಕ್ಯಾಟಗರಿಯ ಜನರಲ್ K ಮತ್ತು R ಅಂತಂದರೆ G ಫಾರ್ ಜನರಲ್, K ಫಾರ್ ಕನ್ನಡ ಮೀಡಿಯಂ, R ಫಾರ್ ರೂರಲ್. ಸೊ ಇದು ಪ್ರತಿ ಕ್ಯಾಟಗರಿಯಲ್ಲಿ ನೀವು ನೋಡ್ಕೋಬೋದು ಅದರ ಕಟ್ ಆಫ್ಗಳು. ಇಲ್ಲಿ ಫಸ್ಟ್ ಬರೋದು ಫಸ್ಟ್ ರೌಂಡ್ ಕಟ್ ಆಫು, ಸೆಕೆಂಡ್ ರೌಂಡ್ ಕಟ್ ಆಫು ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್, ದ್ಯಾಟ್ ಈಸ್ ಥರ್ಡ್ ರೌಂಡ್ ಕಟ್ ಆಫ್. ಓಕೆ, ಆ್ಯಂಡ್ ನೀವು KU ವೆಬ್ಸೈಟಲ್ಲಿ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡ್ದು ಸಪ್ರೇಟಾಗಿ ನೋಡ್ಕೋಬೇಕು. ಪ್ರತಿ ಕಾಲೇಜಿಂದು ಅಲ್ಲಿ ಮಿಕ್ಸ್ ಆಗಿರುತ್ತೆ ಸೀಕ್ವೆನ್ಸಲ್ಲಿ, ನೀವು ಅದನ್ನು ಚೆಕ್ ಮಾಡೋದು ಕಷ್ಟ ಆಗುತ್ತೆ. ನಾವು ಪ್ರತಿಯೊಂದು ಕಾಲೇಜಿನ ಸೀಕ್ವೆನ್ಸ್ ವೈಸ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್, ಥರ್ಡ್ ರೌಂಡನ್ನು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ. ದಯವಿಟ್ಟು ನೋಡ್ಕೋಬೋದು. ಈ ರ್ಯಾಂಕಿಂಗ್ಗಳನ್ನು ನಾನು ಮಾಡಿಲ್ಲ, ಗಮನದಲ್ಲಿರಲಿ. ಇದು 2024 2024 ಅಂದರೆ ಪ್ರೀವಿಯಸ್ ಇಯರ್ ಕಟ್ ಆಫ್ ಆಗಿರುತ್ತದೆ. ಇದನ್ನು ನೀವು ಕರೆಕ್ಟಾಗಿ ನೋಡ್ಕೊಳ್ಬೋದು. ಸೊ ಈಗ ಬಂದಾಗ ಇದರಲ್ಲಿ ನೀವು ಕ್ಲಿಯರಾಗಿ ಅಬ್ಸರ್ವೇಷನ್ ಮಾಡಿದ್ರೆ ಫಸ್ಟ್ ಕ್ಯಾಟಗರಿ 1ಗೆ 21,887 ಅಂದರೆ ನಿಯರ್ಲಿ ಫಸ್ಟ್ ರೌಂಡ್ 22,000ಕ್ಕೆ, ಆ್ಯಂಡ್ ಸೆಕೆಂಡ್ ರೌಂಡ್ ನಿಯರ್ಲಿ 39,600 ಅಂದರೆ ನಿಯರ್ಲಿ 40,000. ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡ್ ಅಂದರೆ ಥರ್ಡ್ ರೌಂಡು ಅಪ್ ಟು 43,960, ದ್ಯಾಟ್ ಈಸ್ 44K 44,000ವರೆಗೂ ನಿಂತಿದೆ ಹಾರ್ಟಿಕಲ್ಚರ್ ಕಾಲೇಜ್ ಬಾಗಲಕೋಟೆ. 2AGಗೆ ಬಂದು ಇದು 24,000, 34,000, 41,000. 2AR 24,000, 35,000, 52,000. 2BG 37,000, 37,000, 37,000 ಸೇಮ್ ಇದೆ 3 ರೌಂಡಲ್ಲಿ. 3AR 27,000, 40,000, 40,000. ನೆಕ್ಸ್ಟ್ 3BR 26,722, 34,000, 38,000. GM 18,000, 32,000, 36,000. GMK 20,000, 34,000, 39,000. GMR 20, 34, 36. SCG 33, 40, 40. STG 38, 42, 42. STK 57, 57, 73. ಓಕೆ, ಈಗ ನಿಮ್ಮ ಕೆಲಸ ಏನಂತಂದರೆ ಎಕ್ಸ್ಪೆಕ್ಟೆಡ್ ಪ್ರತಿಯೊಂದನ್ನು ನಾನು ಎಕ್ಸ್ಪೆಕ್ಟೆಡ್ ಹಾಕಿದ್ದೀನಿ. ಆದರೆ ಈಗ ಮಾಡಿರೋ ವಿಡಿಯೋದಲ್ಲಿ ಎಕ್ಸ್ಪೆಕ್ಟೆಡನ್ನು ನಾನು ಹಾಕಿಲ್ಲ, ಯಾಕಂದರೆ ಎಕ್ಸ್ಪೆಕ್ಟೆಡನ್ನು ನೀವು ವರ್ಕೌಟ್ ಮಾಡಬೇಕು. ಆ್ಯಂಡ್ ಎಕ್ಸ್ಪೆಕ್ಟೆಡ್ ವರ್ಕ್ ಮಾಡೋದು ಅಷ್ಟೇನು ಕಷ್ಟ ಅಲ್ಲ. ನೀವು ಪ್ರೀವಿಯಸ್ ಹೋದ ವರ್ಷದ ಕಟ್ ಆಫ್ಗಳನ್ನು, ಸೊ ಫಸ್ಟ್
ಒಂದು ಕ್ಲಿಯರ್ ಆಗಿ ಇದನ್ನು ಹಾಕಬೇಕಂದ್ರೆ 2025 ಎಕ್ಸ್ಪೆಕ್ಟೆಡ್ ನೀವು ಕೆಟಗರಿಗಳನ್ನ ಇದನ್ನು ಬಿಡ್ರಿ GKR ಇದನ್ನು ಬಿಡ್ರಿ. ಸೊ ಡೈರೆಕ್ಟ್ ಕೆಟಗರಿ 1 ಅಂತ ಕನ್ಸಿಡರ್ ಮಾಡಿರಿ. ಕೆಟಗರಿ 1 ಇಲ್ಲಿ 2AG 2AK 2AR ಐತಿ, 2A ಕೆಟಗರಿ ಅಂತ ಕನ್ಸಿಡರ್ ಮಾಡಿರಿ. 3AG 3AK 3AR ಐತಿ, ಇದನ್ನು 3A ಅಂತೇಳಿ. ಸೊ ಎಲ್ಲೆಲ್ಲಿ ಸಿಗ್ಬೋದು? 21,887ರಿಂದ 43,000 ಅಂತಂದರೆ ಹಾರ್ಡ್ಲಿ ದಿಸ್ ವಿಲ್ ರೇಂಜ್ ಬಿಟ್ವೀನ್ 21,000 to 44,000. ನೆಕ್ಸ್ಟ್ ಕಮಿಂಗ್ ಟು 2A ಕೆಟಗರಿ, ದಿಸ್ ಈಸ್ ಸ್ಟಾರ್ಟೆಡ್ ಫ್ರಮ್ 24,000ದಿಂದ ಎಲ್ಲಿವರೆಗೂ ಇದೆ ಅಂತಂದರೆ 52,000. ಸೊ 24,000 to 52,000 ರೇಂಜ್ ಇದೆ ಇದ್ರದ್ದು, 3 ರೌಂಡ್ ಇದ್ದು. ಈ ರೀತಿ ನೀವು ಎಲ್ಲದರದ್ದು ಎಕ್ಸ್ಪೆಕ್ಟೆಡ್ ಎಲ್ಲಿ ಬರುತ್ತೆ ಅಂತೇಳಿ ನೀವು ಕ್ಯಾಲ್ಕುಲೇಷನ್ ಮಾಡಿದ್ರೆ ನಿಮಗೊಂದು ಕಾನ್ಫಿಡೆನ್ಸ್ ಸಿಗುತ್ತೆ, ಎಲ್ಲಿ ಸಿಗ್ಬೋದು ಒಂದು ನಿಮಗೆ ಅನಾಲಿಸಿಸ್ ಸಿಗುತ್ತೆ. ಆ್ಯಂಡ್ ನಾವು ಎಲ್ಲನೂ ವಿಡಿಯೋ ನೋಡಿನೇ ಕಲಿತೀವಿ ಅನ್ನೋದು ಸುಳ್ಳು. ನೀವು ಸ್ವಲ್ಪ ವರ್ಕೌಟ್ ಮಾಡಿದ್ರೆ ತುಂಬ ಹೆಲ್ಪ್ ಆಗುತ್ತದೆ. ಆ್ಯಂಡ್ ನಾನಂತೂ ಯಾವ ರೀತಿ ಎಲ್ಲ ಕಟ್ ಆಫ್ಗಳನ್ನು ಚೆಕ್ ಮಾಡ್ಕೋಬೇಕು ಅನ್ನೋದನ್ನ ಸ್ಪೆಸಿಫಿಕ್ ಆಗಿ ಒಂದು ವಿಡಿಯೋ ಬರೀ ಕಟ್ ಆಫ್ ಯಾವ ರೀತಿ ಚೆಕ್ ಮಾಡೋದನ್ನು ನಾನು ಸಪ್ರೇಟಾಗಿ ಹೇಳ್ತೀನಿ, ನೀವು ಸ್ವಲ್ಪ ಚೆಕ್ ಮಾಡ್ಕೋಬೋದು. ಓಕೆ, ಇದು ಬಂದುಬಿಟ್ಟು ಬಾಗಲಕೋಟ್ ಕಾಲೇಜ್. ಈಗ ನೆಕ್ಸ್ಟ್ ನಾನು ಸ್ಕ್ರೀನ್ ತೋರಿಸ್ತಾ ಹೋಗ್ತೀನಿ. ಇದು CET ಹಾರ್ಟಿಕಲ್ಚರ್ ಕಟ್ ಆಫ್ ಆಗಿರುತ್ತದೆ. ದಿಸ್ ಈಸ್ ಬಾಗಲಕೋಟ್ ಕಾಲೇಜ್. ನೆಕ್ಸ್ಟ್ ಬಂದುಬಿಟ್ಟು ಸೊ ದಿಸ್ ಈಸ್ ಬೀದರ್ ಹಾರ್ಟಿಕಲ್ಚರ್ ಕಾಲೇಜ್. ಅದರ ಪ್ರತಿ ಕೆಟಗರಿಯ ಪ್ರತಿ ರೌಂಡಿನ ಕಟ್ ಆಫ್ಗಳು ಈ ರೀತಿ ಇರ್ತದೆ. ಬೀದರ್. ನೆಕ್ಸ್ಟ್ ಬಂದುಬಿಟ್ಟು ಅರಬಾವಿ ಕ್ಯಾಂಪಸ್ಸಿನ ಕಟ್ ಆಫ್. ನೆಕ್ಸ್ಟ್ ಬಂದುಬಿಟ್ಟು ಕೋಲಾರ್ ಹಾರ್ಟಿಕಲ್ಚರ್ ಕಾಲೇಜಿನ ಕಟ್ ಆಫ್. ಕೋಲಾರ್ ಹಾರ್ಟಿಕಲ್ಚರ್ ಪ್ರತಿ ರೌಂಡಿನ ಅಂದರೆ 3 ರೌಂಡಿನ ಕಟ್ ಆಫು. ನೆಕ್ಸ್ಟ್ ಬಂದುಬಿಟ್ಟು ಮೈಸೂರು ಹಾರ್ಟಿಕಲ್ಚರ್ ಕಾಲೇಜ್, ಅದರ ಕಟ್ ಆಫ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್. ನೆಕ್ಸ್ಟ್ ಬಂದುಬಿಟ್ಟು ಸಿರ್ಸಿ ಕ್ಯಾಂಪಸ್ಸಿನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್ ಕಟ್ ಆಫು. ಮುನಿರಾಬಾದಿನ ಹಾರ್ಟಿಕಲ್ಚರ್ ಕಟ್ ಆಫ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡ್. ನೆಕ್ಸ್ಟ್ ಬಂದುಬಿಟ್ಟು ಮೂಡಿಗೆರೆ ಕ್ಯಾಂಪಸ್ಸಿನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡಿನ ಕಟ್ ಆಫ್ ಮೂಡಿಗೆರೆ ಕ್ಯಾಂಪಸ್. ಹಿರಿಯೂರು ಕ್ಯಾಂಪಸ್ಸಿನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡಿನ ಕಟ್ ಆಫು. ನೆಕ್ಸ್ಟ್ ಬಂದುಬಿಟ್ಟು ಬೆಂಗಳೂರು ಹಾರ್ಟಿಕಲ್ಚರ್ ಕಾಲೇಜ್ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡಿನ ಕಟ್ ಆಫು. ನೆಕ್ಸ್ಟ್ ಇರುವಕ್ಕಿ ಶಿವಮೊಗ್ಗ ಕ್ಯಾಂಪಸ್ಸಿನ ಫಸ್ಟ್ ರೌಂಡ್, ಸೆಕೆಂಡ್ ರೌಂಡ್ ಆ್ಯಂಡ್ ಥರ್ಡ್ ರೌಂಡಿನ ಕಟ್ ಆಫ್ ಇರುವಕ್ಕಿ ಶಿವಮೊಗ್ಗ. ಇದು ಆಲ್ಮೇಲ. ಸರ್ ಈ ಕಾಲೇಜು ನಾವು ಪ್ರಾಕ್ಟಿಕಲ್ ಕಟ್ ಆಫಲ್ಲಿ ನೋಡಿಲ್ಲ, ಯಾಕಂದರೆ ಹೋದ ವರ್ಷ ಪ್ರಾಕ್ಟಿಕಲ್ ಕೋಟಾದಲ್ಲಿ ಇದರಲ್ಲಿ ಸೀಟ್ ಅಲಾಟ್ಮೆಂಟ್ಸ್ ಕೊಟ್ಟಿಲ್ಲ, ಆದರೆ CET ಅದರಲ್ಲಿ ಕೊಟ್ಟಿದೆ. ಬಿಕಾಸ್ ಇಟ್ ಈಸ್ ಸ್ಟಾರ್ಟೆಡ್ ರೀಸೆಂಟ್ಲಿ. ಆಲ್ಮೇಲ್ ಅಂತ ಕಾಲೇಜ್ ಹೊಸದಾಗಿ ಸ್ಟಾರ್ಟ್ ಮಾಡಿದ್ದಾರೆ ಹಾರ್ಟಿಕಲ್ಚರು, ಅದರ ಕಟ್ ಆಫ್ ಈ ರೀತಿ ಇರುತ್ತೆ. ಈ ವರ್ಷ ಪ್ರಾಕ್ಟಿಕಲ್ನು ಇನ್ಕ್ಲೂಡ್ ಮಾಡ್ಕೋತೀರಂತೀನಿ. ಅದ್ರ ಬಗ್ಗೆ ಎಲ್ಲ ಮಾಹಿತಿ ಎಲ್ಲ ಸರ್ ಇದು ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಪ್ರತಿ ಕಟ್ ಆಫ್ ಆಯಿತು, ಸೀಟ್ ಅಲಾಟ್ಮೆಂಟ್ ಎದ್ರ ಬೇಸಿಸ್ ಮೇಲೆ ವರ್ಕ್ ಆಗುತ್ತೆ ಅಂದರೆ ದ್ಯಾಟ್ ವರ್ಕ್ಸ್ ಮೇನ್ಲಿ ಆನ್ ದ ಕಾನ್ಸೆಪ್ಟ್ ಆಫ್ ಸೀಟ್ ಮ್ಯಾಟ್ರಿಕ್ಸ್ ಅಂತ KA ಬಿಡ್ತಾರೆ. ಪ್ರತಿ ಕೆಟಗರಿಗೆ ಪ್ರತಿ ಕಾಲೇಜಲ್ಲಿ ಆ ಕೋರ್ಸಿಗೆ ಎಷ್ಟು ಸೀಟ್ಸ್ ಇದಾವೆ ಅಂತ ಹೇಳಿ ಬಿಡ್ತಾರೆ, ಅದರ ಬೇಸಿಸ್ ಮೇಲೆ. ಸೊ ಸೀಟ್ ಮ್ಯಾಟ್ರಿಕ್ಸು ಆಪ್ಷನ್ ಎಂಟ್ರಿ ಸ್ಟಾರ್ಟ್ ಆಗೋಕ್ಕಿಂತ ಮೊದಲೇ ಬಿಟ್ಟಿರ್ತಾರೆ, ಅದ್ರ ಬಗ್ಗೆಯೂ ನಾವು ಬಂದ ಮೇಲೆ ಅದು ಅಪ್ಡೇಟ್ ಕೊಟ್ಟಿರ್ತೀವಿ. ಸೊ ದಯವಿಟ್ಟು ಇವುಗಳನ್ನು ಸ್ವಲ್ಪ ಕ್ಲಾರಿಟಿಯಿಂದ ನೀವು ನೋಡ್ಕೋಬೇಕು. ಓಕೆ, ಇದು ಆಲ್ಮೇಲ್ದು. ದಯವಿಟ್ಟು ಒಂದು ಸರ್ತಿ ನೀವು ಬೇಕಂದರೆ ವಿಡಿಯೋನ ಹೈ ಕ್ವಾಲಿಟಿಗೆ ಹಾಕಿ ನಿಮ್ಮ ಡಾಟಾನ ಸೇವರ್ ಮೋಡಿಂದ ಡಾಟಾನ ಫಾಸ್ಟ್ ಮೂವಿಂಗ್ ಮೋಡಿಗೆ ಹಾಕ್ಕೊಂಡು ಇದನ್ನು ಒಂದು ಸರ್ತಿ ನೀವು ನೋಡಿಕೊಂಡ್ರೆ ಹೆಲ್ಪ್ ಆಗುತ್ತದೆ. ಆಲ್ಮೇಲ್ ಹಾರ್ಟಿಕಲ್ಚರ್ ಕಾಲೇಜ್, ಇರುವಕ್ಕಿ ಹಾರ್ಟಿಕಲ್ಚರ್, ಬೆಂಗಳೂರು ಹಾರ್ಟಿಕಲ್ಚರ್ ಕಾಲೇಜ್, ಹಿರಿಯೂರು ಹಾರ್ಟಿಕಲ್ಚರ್ ಕಾಲೇಜ್, ಮೂಡಿಗೆರೆ ಹಾರ್ಟಿಕಲ್ಚರ್ ಕಾಲೇಜ್, ಮುನಿರಾಬಾದ್ ಹಾರ್ಟಿಕಲ್ಚರ್ ಕಾಲೇಜ್, ಸಿರ್ಸಿ ಹಾರ್ಟಿಕಲ್ಚರ್ ಕಾಲೇಜ್, ಮೈಸೂರು ಹಾರ್ಟಿಕಲ್ಚರ್ ಕಾಲೇಜ್, ಕೋಲಾರ್ ಹಾರ್ಟಿಕಲ್ಚರ್ ಕಾಲೇಜ್, ಅರಬಾವಿ ಹಾರ್ಟಿಕಲ್ಚರ್ ಕಾಲೇಜ್, ಬೀದರ್ ಹಾರ್ಟಿಕಲ್ಚರ್ ಕಾಲೇಜ್. ಹಿಯರ್ ಕಮ್ಸ್ ದ UHS ಬಾಗಲಕೋಟ್ ಹಾರ್ಟಿಕಲ್ಚರ್ ಕಾಲೇಜ್. ಇದು ಹಾರ್ಟಿಕಲ್ಚರ್ ಕಾಲೇಜ್ ಅಂದರೆ BSc ಹಾರ್ಟಿಕಲ್ಚರ್ ಕೋರ್ಸಿನ ಕಾಲೇಜುಗಳ CET ಕಟ್ ಆಫ್ ಆಗಿರುತ್ತದೆ. ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿದ ಮೇಲೆ ಏನೇ ಡೌಟ್ಸ್ಗಳು ಇದ್ದರೆ ಗೊಂದಲಗಳಿದ್ದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಮತ್ತು ಇನ್ಸ್ಟಾಗ್ರಾಮ್ ಚಾನಲ್ನ ಫಾಲೋ ಮಾಡಿ, ಮುಂದಿನ ಅಪ್ಡೇಟ್ಸ್ಗಳು ಸಿಗ್ತವೆ. ನಾವು ಇನ್ಸ್ಟಾಗ್ರಾಮ್ದಲ್ಲಿನೂ ಇನ್ನೂ ಅಪ್ಲೋಡ್ ಮಾಡಿಲ್ಲ, ಬೇಗನೆ ಪ್ರತಿಯೊಂದನ್ನು ಅಪ್ಲೋಡ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀವಿ. ಏನೇ ಡೌಟ್ಸ್ಗಿದ್ರು ಕೇಳ್ಬೋದು. ತುಂಬ ಕಷ್ಟಪಟ್ಟು ವಿಡಿಯೋ ಮಾಡಿರ್ತೀವಿ. ಹೋಪ್ ವಿಡಿಯೋ ಇಷ್ಟ ಆಗಿರುತ್ತದೆ ಆ್ಯಂಡ್ ಇಷ್ಟನೂ ಆಗಿರೋದಿಲ್ಲ. ಸೊ ಏನೇ ಇದ್ದರೂ ಎನಿ ಸಜೆಷನ್, ಎನಿ ಮಿಸ್ಟೇಕ್ಸ್ ಆರ್ ಕರೆಕ್ಷನ್ಸ್, kindly suggest and you can tell us in the comment box. Thank you so much.